ಪ್ರೇಸ್ ಲಾರ್ಡ್. ಎಲ್ಲರಿಗೂ ಇಲ್ಲಿರೋ ದೈವ ಜನರೇ, ಚಿಕ್ಕ ಪುಟ್ಟಾಣಿಗಳೇ, ಮೊದಲನೇದಾಗಿ ನಿಮ್ಮ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಅದ್ಭುತವಾಗಿತ್ತು. ನಿಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಸಾಲದು, ಮಕ್ಕಳನ್ನ ಯಾವಾಗ್ಲೂ ಎನ್ಕರೇಜ್ ಮಾಡೋದಕ್ಕೆ ದಯವಿಟ್ಟು ದೊಡ್ಡವರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ. ಓಕೆ, ಥ್ಯಾಂಕ್ ಯು. ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಕ್ ಹೋಗ್ತಿದೀವಿ. ಸೊ ನಿಜವಾಗ್ಲೂ ಕ್ರಿಸ್ಮಸ್ ಅಂದ್ರೆ ಏನು? ಹೊಸ ಬಟ್ಟೆ ಹಾಕೊಳ್ಳೋದ? ಮನೆಯಲ್ಲಿ ಅಮ್ಮ ತರ ತರ ತಿಂಡಿಗಳೆಲ್ಲ ಮಾಡ್ತಾರೆ, ಅದ್ರ ತಿನ್ನೋದ? ಕ್ಯಾರಲ್ಸ್ ಆಡೋದು, ಬೇರೆಯವರಿಗೆ ಸಹಾಯ ದಾನ ಮಾಡೋದು, ಇದೆಲ್ಲ ಕ್ರಿಸ್ಮಸ್, ಪಾರ್ಟ್ ಆಫ್ ಕ್ರಿಸ್ಮಸ್ ಅಂತಾನೆ ಹೇಳ್ಬೋದು. ಸೊ ನಿಜವಾಗ್ಲೂ ಕ್ರಿಸ್ಮಸ್ ಏನನ್ನೋದು ನೋಡೋಣ. ನಿಜವಾಗ್ಲೂ ಕ್ರಿಸ್ಮಸ್, ಇಡೀ ಬೈಬಲ್ ಮೆಸೇಜ್ ನ ನಾವು ಒಂದು ವಾಕ್ಯದಲ್ಲಿ ನೋಡ್ಬೋದು. ಯೋಹಾನ 3:16. ಯೋಹಾನ 3:16 ಯಾರಾದ್ರೂ ಓದ್ತೀರಾ? ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಸ್ವಲ್ಪ ಪ್ರೀತಿ ಇಟ್ರ? ಎಷ್ಟು ಪ್ರೀತಿ ಇಟ್ರು? ಎಷ್ಟೋ ಪ್ರೀತಿಯನ್ನಿಟ್ರು. ದೇವ್ರಿಗೆ ಎಷ್ಟು ಜನ ಮಕ್ಕಳು? ಎಷ್ಟ್ ಜನ? ಒಬ್ಬರೇ ಮಗಳನ್ನ ಕೊಟ್ಟರು. ಓಕೆ, ಸಾಕು, ಥ್ಯಾಂಕ್ ಯು. ಇವತ್ತು ನನ್ನ ಸಂದೇಶ ಬಂದ್ಬಿಟ್ಟು ದೇವರ ಪ್ರೀತಿ ನಮ್ಮ ಕ್ರಿಸ್ಮಸ್ಗೋಸ್ಕರ. ಈಗ ದೇವರ ಪ್ರೀತಿಗೂ ಮನುಷ್ಯನ ಪ್ರೀತಿಗೂ ಏನ್ ಅಂತರ ಅಂತ ನೋಡೋಣ. ಓಕೆ, ನಮ್ಮ ಮನುಷ್ಯನ ಪ್ರೀತಿ ಜಾಸ್ತಿ ಕಂಡೀಷನ್ಗಳಿವೆ. ಎಷ್ಟು ಕಂಡೀಷನ್ ಅಂತ ಹೇಳಿದ್ರೆ, ನಾವು ಎಷ್ಟೇ ಒಳ್ಳೇದ್ ಮಾಡಿದ್ರು ಏನಾದ್ರೂ ಅದ್ರಲ್ಲಿ ಒಂದು ಕೊರತೆ ಹುಡುಕ್ತಾರೆ. ಅವಶ್ಯಕತೆ ಇರೋವರ್ಗುನು ಬಳಸ್ಕೊಳ್ತಾರೆ, ಆಮೇಲೆ ತಳ್ಳಿ ಹೋಗ್ಬಿಡ್ತಾರೆ. ನೆನ್ನೆವರೆಗೂ ನಿಮ್ಮನ್ನ ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿ ನೋಡಿರೋರು ಇವತ್ತು ಯಾರು ಅನ್ನೋದೇ ಗೊತ್ತಾಗಲ್ಲ. ಸೊ ಇದು ಮನುಷ್ಯನ ಪ್ರೀತಿ ಎಲ್ಲದಕ್ಕೂ ಮಿತವಾಗಿ ಇರುತ್ತೆ, ಎಲ್ಲದಕ್ಕೂ ಕಂಡೀಷನ್ ಅಪ್ಲೈ. ನೀನ್ ನನಗೆ ಒಳ್ಳೇದ್ ಮಾಡಿದ್ರೆ ನಾನು ನಿನಗೆ ಒಳ್ಳೇದ್ ಮಾಡ್ತೀನಿ, ನೀನ್ ನನಗೆ ಕೆಟ್ಟದ್ ಮಾಡಿದ್ರೆ ನಾನು ನಿನಗೆ ಕೆಟ್ಟದ್ ಮಾಡ್ತೀನಿ. ಆದ್ರೆ ದೇವರ ಪ್ರೀತಿ ಹಾಗಲ್ಲ. ಮನುಷ್ಯನ ಪ್ರೀತಿನಲ್ಲಿ ಷರತ್ತುಗಳಿದೆ, ಆದ್ರೆ ದೇವರ ಪ್ರೀತಿಲಿ ಷರತ್ತುಗಳಿಲ್ಲ. ಮನುಷ್ಯನ ಪ್ರೀತಿ ಕಾಲ ಕಾಲಕ್ಕೆ ಬದಲಾಗುತ್ತೆ, ಆದ್ರೆ ದೇವರ ಪ್ರೀತಿ ಬದಲಾಗೋದಿಲ್ಲ. ಮನುಷ್ಯ ಯಾವಾಗಲೂ ಮರ್ತೋಗ್ಬಿಡ್ತಾನೆ, ಆದ್ರೆ ದೇವರು ನಮ್ಮನ್ನ ಯಾವತ್ತೂ ಮರ್ತೋಗೋದಿಲ್ಲ. ಮನುಷ್ಯ ಕೈ ಬಿಟ್ಬಿಡ್ತಾನೆ, ಆದ್ರೆ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ. ಮನುಷ್ಯನ ಪ್ರೀತಿ ಸೀಮಿತವಾಗಿದೆ, ಆದ್ರೆ ದೇವರ ಪ್ರೀತಿ ಅನಂತವಾಗಿದೆ. ಹಾಗೆ ನಾವು ನೋಡ್ತೀವಿ, ದೇವರ ಪ್ರೀತಿನಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ. ಅದು ನೀವು ಹೇಗಿದ್ದೀರೋ ಅದು ಹಾಗೇ ನಮ್ಮನ್ನ ಸ್ವೀಕಾರ ಮಾಡುತ್ತೆ. ದೇವರ ಪ್ರೀತಿ ಜೋರಾಗಿ ಮಾತಾಡೋದಿಲ್ಲ, ನಮ್ಮ ಬದುಕನ್ನ ಮೌನವಾಗಿ ಬದಲಾಯಿಸುತ್ತೆ. ನಾವು ತಪ್ಪು ಮಾಡಿದಾಗಲೂ ನಮ್ಮನ್ನ ಎಡಬಿಡದೆ ನಮ್ಮನ್ನ ಕಾಪಾಡ್ತಾ ಇರುತ್ತೆ. ನಮ್ಮನ್ನ ಬಿದ್ದಾಗ ಸಮಾಜದಲ್ಲಿ ನಮ್ಮನ್ನ ಎತ್ತಿ ನಿಲ್ಲಿಸುತ್ತೆ. ಅದು ಏನನ್ನು ಬಯಸೋದಿಲ್ಲ, ಏನನ್ನು ಬೇಡೋದಿಲ್ಲ. ಸೊ ಇದನ್ನ ನಾವು ದೇವರ ಪ್ರೀತಿ, ಯೆಶಾಯದಲ್ಲಿ ಒಂದು ವಾಕ್ಯ ನೋಡ್ತೀವಿ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೀತಿಯಿಂದ ಅಂತ ವಾಕ್ಯ ಹೇಳುತ್ತೆ. ಮನುಷ್ಯನ ಪ್ರೀತಿಗೆ ಕಂಡೀಷನ್ಸ್ ಇದೆ, ಆದ್ರೆ ದೇವರ ಪ್ರೀತಿಗೆ ಕಂಡೀಷನ್ಸ್ ಇಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಪದ ಬಳಸ್ತೀವಿ, ಅನ್ಕಂಡೀಷನಲ್ ಲವ್. ಅದಕ್ಕೆ ಮಿತಿನೇ ಇಲ್ಲ, ಏನೂ ಇಲ್ಲ. ಅಂತ ಒಂದು ಅದ್ಭುತವಾಗಿರೋ ದೇವರ ಪ್ರೀತಿ ಹೇಗೆ ಅಂತ ಹೇಳಿದ್ರೆ, ಒಂದು ತಂದೆ ಒಂದು ಮಗುನ ಕರ್ಕೊಂಡು ಹೋಗ್ತಾ ಇರ್ತಾನೆ ದಾರಿನಲ್ಲಿ. ಆಗ ಆ ಮಗುಗೆ ಜಾಸ್ತಿ ಭಯ. ಈ ವಾಹನಗಳನ್ನೆಲ್ಲ ನೋಡಿದಾಗ ಆ ಮಗು ಹೇಳುತ್ತೆ, ಅಪ್ಪ ನನಗೆ ಜಾಸ್ತಿ ಭಯ ಆಗ್ತಾ ಇದೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ. ಆಗ ತಂದೆ ಹೇಳಿದ್ರು, ಭಯ ಪಡ್ಬೇಡ, ನಾನಿದ್ದೀನಿ ನಿನ್ ಜೊತೆ ಅಂತ ಹೇಳ್ಬಿಟ್ಟು. ಆಮೇಲೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಮಗುಗ್ ಜೋರಾಗಿ ಭಯ ಆಯ್ತು, ನಡಕ್ತಾ ಇದೆ ಮಗು. ಆಮೇಲೆ ಮಗು ಕೈ ಹಿಡ್ಕೊಳ್ತು,
ಆ ಭಯಕ್ಕೆ ಏನ್ ಮಾಡ್ತು, ಕೈ ಬಿಟ್ಬಿಡ್ತು. ಕಣ್ಣು ಬಿಡೋಷ್ಟಲ್ಲಿ ಮಗು ಆಲ್ರೆಡಿ ರೋಡ್ ಕ್ರಾಸ್ ಮಾಡಿತ್ತು. ಆಗ ನೋಡಿದಾಗ ಮಗು ರೋಡ್ ಕ್ರಾಸ್ ಮಾಡ್ಬಿಟ್ಟಿದೀನಿ, ಅಪ್ಪ ನಾನು ಇನ್ನ ಕೈ ಬಿಟ್ಬಿಟ್ನಲ್ಲ ಅಂತ ಹೇಳಿದಾಗ ಆ ತಂದೆ ಹೇಳ್ತಾನೆ, ಮಗು ನನಗ್ ಗೊತ್ತಿತ್ತು ನೀನ್ ಕೈ ಬಿಟ್ಬಿಡ್ತೀಯ ಅಂತ, ಆದ್ರೆ ನಾನು ನಿನ್ನ ಕೈ ಹಿಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಮ್ಮ ಎಲ್ಲ ಜೀವನದ ಏನೇನೇ ಸಂದರ್ಭಗಳಲ್ಲಿ ಕೆಲವು ಸಲ ನಾವು ದೇವರನ್ನ ಮರ್ತೋದ್ರು ಅವ್ರು ನಮ್ಮನ್ನ ಮರೆಯೋದಿಲ್ಲ. ನಮಗೆ ಕೆಲವು ಸಲ ಪ್ರಪಂಚದಲ್ಲಿ ಎಂತೆಂತ ಸಂದರ್ಭಗಳಿಗೆಲ್ಲದಕ್ಕೂ ಸಿಕ್ಕಾಕೊಂಡು ನಾವು ಖಂಡಿತವಾಗ್ಲೂ ಯಾವುದೋ ಒಂದು ತಪ್ಪು ದಾರಿಯಲ್ಲಿ ನಡೀತಾ ಇದ್ರು ನಮ್ಮನ್ನ ಸರಿ ದಾರಿ ವಾಪಸ್ ಕರ್ಕೊಂಡ್ ಬಂದು ಆ ದಾರಿನಲ್ಲಿ ನಡೆಸೋ ದೇವರಾಗಿದ್ದಾರೆ. ಸೊ ಹಾಗಾಗಿ ನಾವ್ ಅನ್ಕೊಳ್ಬೋದು, ನಾನ್ ಏನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ದೇವ್ರು ನಮ್ಮನ್ನ ಪ್ರೀತಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಪ್ರೀತಿಯೇ ಆಗಿರೋ ಕಾರಣ. ಅವ್ರ ಹೆಸರೇ ಮತ್ತೊಂದು ಪ್ರೀತಿ. ಯಾಕೆ ಅಂತ ಹೇಳಿದ್ರೆ ಯೋಹಾನ 1:4-8 ಹೇಳುತ್ತೆ, ಅವರು ಪ್ರೀತಿಯೇ ಆಗಿರುವ ಕಾರಣಕ್ಕೆ ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದು ಸಲ ಒಬ್ಬ ದೇವರ ಸೇವಕ ಎಲ್ಲ ಹೋಗಿರ್ತಾರೆ. ಒಂದು ಅದ್ಭುತವಾದ ಸೀನರಿ ಇತ್ತು. ಸಮುದ್ರದ ಕುತ್ಕೊಂಡಿದ್ರು. ಒಂದು ಅದ್ಭುತವಾಗಿರೋ ಸೂರ್ಯಾಸ್ತನ ನೋಡ್ತಾ ಇದ್ರು. ನೋಡ್ತಾ ನೋಡ್ತಾ ತುಂಬಾ ಸಂತೋಷವಾಗ್ತಾ ಇತ್ತು. ಹಾಗೆ ಒಂದು ದೇವರ ಆ ಒಂದು ಏನ್ ಹೇಳ್ತಾರೆ ಆ ಮಾತು, ಒಂದು ಕಾನ್ವರ್ಸೇಷನ್ ಇವರ ಮಧ್ಯದಲ್ಲಿ ಮಾತಾಡ್ತಾ ಇದ್ರು. ಏನು ಅಂತ ಹೇಳಿದಾಗ ಒಂದು ಸಣ್ಣದಾಗಿ ವಾಯ್ಸ್ ಬಂತು, ಮಗನೇ ಏನ್ ಅನ್ಕೊಂಡಿದ್ಯಾ ಪ್ರಪಂಚದಲ್ಲಿ ಅದ್ಭುತವಾಗಿರೋ ಸೃಷ್ಟಿ? ಸೊ ಈ ಮನುಷ್ಯ ಹೇಳ್ದ, ದೇವ್ರೆ ಆಹಾ ನೀನ್ ಭೂಮಿ ಆಕಾಶನೆಲ್ಲ ಎಂತ ಅದ್ಭುತವಾಗಿ ಸೃಷ್ಟಿ ಮಾಡಿದ್ಯಾ, ಇದೇ ಇರುತ್ತೆ ಇನ್ನು ಅದ್ಭುತವಾದ ಸೃಷ್ಟಿ. ಇಲ್ಲ ಮಗ್ನೆ ಅದಲ್ಲ. ಮತ್ತೆ ಈ ಸೂರ್ಯ ಸೃಷ್ಟಿ ಮಾಡಿದ್ಯಾ, ಇದೇ ಆಗಿರುತ್ತೆ ನೀನ್ ಅದ್ಭುತವಾದ ಸೃಷ್ಟಿ. ಇಲ್ಲ ಅಂತ ಹೇಳಿದ್ರು. ಈ ಬೆಟ್ಟ ಗುಟ್ಟಗಳು, ಈ ಸಮುದ್ರ ಸಾಗರ, ಅದ್ರಲ್ಲಿರೋ ಮೀನುಗಳು, ಇದೇ ನಿನ್ನ ಅದ್ಭುತ ಸೃಷ್ಟಿ ಅಂತ ಹೇಳಿದ್ರು. ಆಗ್ಲೂನು ದೇವ್ರು ಹೇಳಿದ್ರು, ಅದಲ್ಲ ಮಗ್ನೆ, ಮತ್ ಇನ್ನೇರ್ ದೇವ್ರೆ ಅಂತ ಕೇಳಿದಾಗ, ಇದನ್ನ ಎಲ್ಲ ನನ್ನ ಬಾಯಿ ಮಾತಿಂದ ಸೃಷ್ಟಿ ಮಾಡ್ದೆ, ಆದ್ರೆ ನಾನು ನಿನ್ನನ್ನ ಸೃಷ್ಟಿ ಮಾಡ್ಬೇಕಾದ್ರೆ ನನ್ನ ಕೈಯಿಂದ ಮಣ್ಣನ್ನ ಎತ್ತ ಅದಕ್ಕೊಂದು ಆಕಾರ ಕೊಟ್ಬಿಟ್ಟು ಅದ್ರಲ್ಲಿ ನನ್ನ ಜೀವ ಶ್ವಾಸನ ಊದದೆ ನೀನೇ ನನ್ನ ಅದ್ಭುತವಾದ ಸೃಷ್ಟಿ ಅಂತ ಹೇಳಿದ್ರು. ಸೊ ಇಲ್ಲಿ ನೀವು ಕುತ್ಕೊಂಡಿರೋ ಎಲ್ಲರೂ ನಿಮ್ಗೆ ನೀವು ಹೇಳ್ಕೊಳ್ಳಿ, ನಾನು ದೇವರ ಅದ್ಭುತವಾದ ಸೃಷ್ಟಿ ಅಂತ ಹೇಳ್ಬಿಟ್ಟು. ಎಂತ ಒಂದು ಅದ್ಭುತ ಅಂತ ಹೇಳಿದ್ರೆ, ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಆ ಪರಲೋಕದ ಸಿಂಹಾಸನನ ಬಿಟ್ಟು ಭೂಮಿಗೆ ಬಂದಿರೋಷ್ಟು ಪ್ರೀತಿ. ಸೊ ನಾವು ಒಂದು ಲೂಕದಲ್ಲಿ ಒಂದು ಸಾಮತಿ ಇದೆ, ಬರೀ 3 ವಾಕ್ಯಗಳಲ್ಲಿ ಮುಗ್ದೋಗುತ್ತೆ. ಒಂದು ಮರ ಇತ್ತು, ಅಂಚೂರದ ಮರ. ಮಾಲೀಕ ಬಂದ, ಏನಿದೆ, ಏನು 5 ವರ್ಷದಿಂದ ಏನು ಫಲನೇ ಕೊಡ್ತಾ ಇಲ್ಲ, ಕತ್ತರಿಸಾಕ್ಬಿಡಿದು, ನನಗೆ ಬೇಡ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಒಬ್ಬ ತೋಟದ ಅದನ್ನ ಕಾಪಾಡ್ತಾ ಇರೋನ್ ಬಂದು, ಮೇ ಬಿ ಇದನ್ನ ನಾವೆಲ್ಲ ಸರಿಯಾಗಿ ಕಾಪಾಡ್ಲಿಲ್ಲ ಅನ್ಕೊಂಡಿದ್ದೀನಿ, ನನ್ಗೆ ಇನ್ನೊಂದ್ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನಿದನ್ನ ಸರಿ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಪಾತಿ ಎಲ್ಲ ಮಾಡಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನೀರ್ ಹಾಕಿ ಮಾಡಿದಾಗ ಮತ್ತೆ ಫಲ ಕೊಡಬಹುದೇನೋ, ಸ್ವಲ್ಪ ಕಾಲಾವಕಾಶ ಕೊಡೋಣ. ಇಡೀ ಪ್ರಪಂಚದಲ್ಲೇ ನಾವು ಪ್ರಯೋಜನನೇ ಇಲ್ಲ ಆ ಮರದ ತರ ಅಂತ ಹೇಳಿದಾಗ ದೇವರು ನಿನ್ನ ಪ್ರಯೋಜನ ಪಡಿಸೋದಕ್ಕೋಸ್ಕರ ಬಂದ್ರು. ಇಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಾರು ತೂಚಿ ಅಂತ ಹೇಳಿದಾಗ ಅವರ ಕೃಪೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಮ್ಮನ್ನ ಕಾಪಾಡೋದಕ್ಕೆ ನಮ್ಮನ್ನ ಆರಿಸ್ಕೊಂಡಿರೋ ಪ್ರೀತಿ ಆಗಿತ್ತದು. ಎಲ್ಲಾರು ನಮ್ಮನ್ನ ತಳ್ಳಿಬಿಟ್ಟಾಗ, ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ದೆ ಇರ್ಬೇಕಾದ್ರೆ, ನಾವು ಒಬ್ಬಂಟಿ ಆಗಿರ್ಬೇಕಾದ್ರೆ, ನಾವು ಕಷ್ಟ ಕಾಲದಲ್ಲಿ ಇರ್ಬೇಕಾದ್ರೆ ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ದೆ ಇರೋ ಪ್ರೀತಿ ನಮಗೋಸ್ಕರ ಬಂತು ಈ ಪ್ರಪಂಚದಲ್ಲಿ ನಮ್ಮ ಎಲ್ಲರನ್ನೂ ಕಾಪಾಡೋದಕ್ಕೆ. ಸೊ ಹೀಗಾಗಿ ಯಾವ ತರ ಪ್ರೀತಿ ಅಂತ ಹೇಳಿದ್ರೆ, ತನ್ನ 2 ಕೈಗಳನ್ನ ಚಾಚಿ ಪ್ರಾಣ ನೀಡಿರೋ ಪ್ರೀತಿ. ಈ ವ್ಯಾಲೆಂಟೈನ್ಸ್ ಡೇ ಬಂದ್ರೆ ಎಲ್ಲಾರು ನನಗೆ ಆ ಗಿಫ್ಟ್ ಈ ಗಿಫ್ಟ್ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಹಾಕೊಂಡಿರೋದು ನೋಡಿದೀವಿ. ನಮ್ಮ ಗ್ರೇಟೆಸ್ಟ್ ವ್ಯಾಲೆಂಟೈನ್ ಹೇಗೆ ಗೊತ್ತಾ, ನನ್ನ 2 ಕೈಗಳನ್ನ ಚಾಚಿ ಆ ಮೊಳೆಗಳ ಸಮೇತ ಆ ಮುಳ್ಳಿನ ಕಿರೀಟವನ್ನ ಧರಿಸಿ
ನಮಗೋಸ್ಕರ ಪ್ರಾಣ ಬಿಟ್ಟು ನಮಗೋಸ್ಕರ ಜೀವ ಕೊಟ್ಟಿರೋ ಆ ಪ್ರೀತಿ ಇವತ್ತು ನಾನು ಮಾತಾಡ್ತಾ ಇರೋದು. ಆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಆ ಪ್ರೀತಿ ಇಲ್ಲೋರ್ಗು ನಮ್ಮನ್ನ ನಡೆಸ್ಕೊಂಡ್ ಬಂದಿದೆ, ಇನ್ನು ಮುಂದೆನೂ ನಡೆಸುತ್ತೆ. ಎಂತ ಪ್ರೀತಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಯಾರು ಕೊಡಕ್ಕಾಗದೇ ಇರೋಂತ ಪ್ರೀತಿ ದೇವರ ಪ್ರೀತಿ. ನಮ್ಮನ್ನ ನಾವು ದ್ವೇಷ ಮಾಡ್ಕೊಳ್ತಿರ್ಬೇಕಾದ್ರೆ ಅದನ್ನ ನಮ್ಮ ಆ ದ್ವೇಷನ ನಮಗೆ ಸಾಂತ್ವನವಾಗಿ ಕೊಟ್ಟಿರುವ ಪ್ರೀತಿ. ದೇವರ ಈ ಪ್ರಪಂಚದಲ್ಲಿ ನನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋ ಪ್ರೀತಿ, ನಮ್ಮನ್ನ ಇಲ್ಲೋರ್ಗು ನಡೆಸ್ಕೊಂಡ್ ಬಂದಿರೋ ಪ್ರೀತಿ. ಸೊ ಆ ಒಂದು ದೇವರ ಪ್ರೀತಿನ ಕ್ರಿಸ್ಮಸ್ ಸಮಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾವ ಪ್ರೀತಿ ಅಬ್ರಹಾಮನನ್ನ, ಇಸಾಕನನ್ನ, ಯಾಕೋಬನ ಇವ್ರನ್ನೆಲ್ಲಾನು ನಡೆಸ್ನು, ಅದೇ ದೇವರ ಪ್ರೀತಿ ಇವತ್ತೆಲ್ಲ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಒಂದೇ ಒಂದು ಆ ಪ್ರೀತಿಗೋಸ್ಕರ ಎಲ್ಲರೂ ಕಣ್ಣು ಮುಚ್ಕೊಂಡು, ದೇವ್ರೆ ಆ ನಿನ್ನ ಅನಂತ ಪ್ರೀತಿನ ನನ್ಗೆ ಅನುಭವಿಸಕ್ಕೆ ಒಂದು ಅವಕಾಶ ಕೊಡಪ್ಪ. ಪ್ರಪಂಚದಲ್ಲಿ ನನ್ಗೆ ಯಾರೂ ಬೇಡ, ನೀನಿದ್ರೆ ಸಾಕು, ನೀನೊಬ್ಬನೇ ಇದ್ರೆ ಸಾಕು, ನನ್ನ ಜೀವನ ಹೇಗೋ ಮುಂದೆ ನಡ್ಸ್ಕೊಂಡು ಹೋಗ್ಬಿಡ್ತೀನಿ, ಯಾರೂ ಬೇಡ, ನೀನೊಬ್ಬನೇ ಸಾಕು ಅಂತ ಹೇಳ್ಬಿಟ್ಟು ಒಂದು ಹಾಡಿನ ಮೂಲಕ ಕನ್ಕ್ಲೂಡ್ ಮಾಡೋಣ. Jesus, thank you, Lord. ನೀವು ಸಾಕು ನನಗೆ, ನೀವು ಸಾಕು ನನಗೆ, ನೀವು ಸಾಕು, ನೀವು ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ಟು ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ಟು ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ. ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನೀವೇನಯ್ಯ, ಇಸಾಕನ ದೇವರು ನೀವೇನಯ್ಯ, ಯಾಕೋಬನ ದೇವರು ನೀವೇನಯ್ಯ, ನನ್ನ ದೇವರು ನೀವೇನಯ್ಯ, ಅಬ್ರಹಾಮ ದೇವರು ನೀವೇನಯ್ಯ, ಇಸಾಕನ ದೇವರು ನೀವೇನಯ್ಯ, ಯಾಕೋಬನ ದೇವರು ನೀವೇನಯ್ಯ, ಇಂದು ನನ್ನ ದೇವರು ನೀವೇನಯ್ಯ. ನನ್ನ ಕಷ್ಟ ತೋಚಲ್ಪಟ್ಟರು ನನ್ನ ತಲೆ ಎತ್ತುವವನು ನೀವೇನಯ್ಯ, ನನ್ನ ಕಷ್ಟ ಪಟ್ಟರು ನನ್ನ ತಲೆ ಎತ್ತುವವರು ನೀವೇನಯ್ಯ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ಈಗ yes Lord, amen. ನನಗೆ ಉಮ್ಮ ಬಿಟ್ಟ ಯಾರೋ ಇಲ್ಲ ಏಸಯ್ಯ, ಉಮ್ಮ ಬಿಡ ಯಾರೋ ಇಲ್ಲ ಏಸಯ್ಯ,
உம்மை விட்ட யாரும் இல்லை ஏசையா, உம்மை விட யாரும் இல்லை ஏசையா. நீங்க போதும் எனக்கு, நீங்க போதும் எனக்கு, நீங்க போதும், நீங்க போதும், நீங்க போதும் எனக்கு, நீங்க போதும் எனக்கு, நீங்க போதும் எனக்கு, நீங்க போதும், நீங்க போதும், நீங்க போதும் எனக்கு, நீங்க போதும் எனக்கு, நீங்க போதும் எனக்கு, நீங்க போதும், நீங்க போதும், நீங்க போதும் எனக்கு. நமக்கு அவர் இருந்தா போதும், நமக்கு அவர் இருந்தா போதும். ನಮಗೆ ಅವರೊಬ್ಬರು ಇದ್ರೇನೆ. இந்த உலகத்துல வேற ஒண்ணும் நமக்கு தேவையில்லை. ಪ್ರಪಂಚದಲ್ಲಿ ನಮಗೆ ಏನೂ ಬೇಡ. இயேசு நமக்கு இருந்தா போதும். ಯೇಸು ಇದ್ರೆ ಸಾಕು. ನಮಗೆ எவ்வளவு சம்பாதிச்சாலும் பத்தாது, ಎಷ್ಟ ಸಂಪಾದನೆ ಮಾಡಿದ್ರೂ ಸಾಲದು, எவ்வளவு நாம வாங்கினாலும் பத்தாது, ಏನ್ ತಗೊಂಡ್ರು ಕೂಡ ಅದು ಸಾಲದು, எவ்வளவு சாப்பிட்டாலும் பத்தாது. ಏನ್ ಊಟ ಮಾಡಿದ್ರು ಅದು ಸಾಲಲ್ಲ. ஆனா இயேசு மாத்திரம் உங்களுக்கு போதும். ಆದ್ರೆ ಯೇಸು ಮಾತ್ರ ನಮಗೆ. அவர் உங்களை நடத்த வல்லமையுள்ள தேவனாய் இருக்கிறார். ಯೇಸು ನಮ್ಮನ್ನ ನಡೆಸುವ ದೇವರಾಗಿದ್ದಾರೆ. நாலே நாலு காரியத்துக்காக இயேசு வந்தார். ನಾಲ್ಕೇ ನಾಲ್ಕು ಕೆಲಸಗಳಿಗೋಸ್ಕರ ಯೇಸು ಬಂದ್ರು. நம்மை பாவத்தில் இருந்து பிரித்து ನಮ್ಮನ್ನ ಪಾಪದಿಂದ ತೆಗೆದು பரிசுத்த மார்க்கத்திலே நடத்தும்படியாய் வந்தார். ಪರಿಶುದ್ಧ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರ ಬಂದ್ರು. நித்திய பாதாளத்துக்கு போக வேண்டிய நம்மை ನಾವು ಪರ್ಮನೆಂಟ್ ಆಗಿ ಪಾತಾಳಕ್ಕೆ ಹೋಗ್ಬೇಕಾಗಿರೋ ನಮ್ಮನ್ನ நித்தியமான பரலோகத்துக்கு கொண்டு போகிறதுக்காக இயேசு வந்தார். ನಿತ್ಯ ಜೀವ ಕೊಟ್ಟು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದ್ರು. ஆமென். இந்த உலகத்துல நம்ம பெர்மனண்டா இருக்க முடியாது. ಈ ಪ್ರಪಂಚದಲ್ಲಿ ನಾವು ಪರ್ಮನೆಂಟ್ ಆಗಿ ಬದುಕೋದಿಲ್ಲ. ஆண்டவர் நமக்கு பிறக்கிறதுக்கு ஒரு நாளை வச்சிருக்காரு. ಯೇಸು ನಮ್ಗೆ, ದೇವರು ನಮ್ಗೆ ಹುಟ್ಟಿರೋದಕ್ಕೋಸ್ಕರ ಒಂದ್ ದಿನ ಇಟ್ಟಿದ್ದಾರೆ. இறந்து போகிறதுக்கு ஒரு நாள் வச்சிருக்காரு. ಒಂದು ದಿನ ಸತ್ತೋಗೋದಕ್ಕೂ ಒಂದು ದಿವಸ ಇಟ್ಟಿದ್ದಾರೆ. நாம் சிருஷ்டித்த தேவனிடத்தில் திரும்பி போக வேண்டும். ಸೃಷ್ಟಿಕರ್ತನ ಹತ್ರ ನಾವು ವಾಪಸ್ ಹೋಗ್ಲೇಬೇಕು. பரிசுத்தமாய் வாழும்போது ನಾವು ಪರಿಶುದ್ಧವಾಗಿ ಬಾಳ್ಬೇಕಾದ್ರೆ அந்த பரிசுத்த பரலோகத்துக்குள்ள போக முடியும். ನಾವು ಪರಿಶುದ್ಧವಾಗಿ ಬದುಕಿದ್ರೆ ಮಾತ್ರ ಪರಿಶುದ್ಧವಾಗಿರೋ ಲೋಕದಲ್ಲಿ ಹೋಗಿ ವಾಸ ಮಾಡ್ತೀವಿ. மூன்றாவது காரியம் இயேசு வந்தார். மூன்றாவது காரியம் இயேசு வந்தது. ಮೂರನೇ ಕೆಲಸಕ್ಕೆ ಏನಕ್ಕೆ ಯೇಸು ಬಂದ್ರು ಅಂತ ಹೇಳಿದ್ರೆ, சுகவீனமா இருக்கிற நம்ம, சுகவீனமா இருக்கிற, because we are sick, God came to heal us. ನಾವು ರೋಗದಲ್ಲಿರುವ ನಮ್ಮನ್ನ ಗುಣಪಡಿಸೋಕೋಸ್ಕರ ಬಂದ್ರು. எப்பொழுதெல்லாம் சுகவீனமா இருக்கிறீங்களோ, இயேசுவே என்னை சுகமாக்கும் ஒரு வார்த்தை நீங்க சொன்னீங்கன்னா உங்களுக்கு சுகத்தை கொடுக்கிற தேவனாய் இருக்கிறார். ஆமென். ஹalleluya. சொல்லுங்க ஹalleluya. நான்காவதாக ஒரு காரியம், சாபத்தில் இருந்த நம்ம ಆಶೀರ್ವಾದಕ್ಕೆ கொண்டு போகிறதுக்கு தான் இயேசு வந்தார். ಆಮೆನ್. ஹalleluya. ಶಾಪದಲ್ಲಿ ಇದ್ದ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಆಮೆನ್. ஹalleluya. அந்த பரலோக சிங்காசனத்தை விட்டு இயேசு வந்ததன் நோக்கம் நம்ம எப்படியாவது பாவத்திலிருந்து கழுவி பரலோகத்துக்கு கொண்டு போக வேண்டும். ஆமென் சொல்லுங்க. அப்படியே கண்களை மூடி ஆண்டவரை நோக்கி பார்ப்போம். உங்க கண்களை எல்லாம் மூடுங்க. எல்லா கண்களை, சின்ன பிள்ளைகள் கூட கண்களை, எல்லா கண்களை மூடுங்க. உங்க இருதயத்துல இயேசுவை நீங்க ஏற்றுக்கொள்ளும் போது அவர் வந்து உங்க உள்ளத்துக்குள்ள வாசம் செய்வார். ನೀವು ಸ್ವೀಕಾರ ಮಾಡಿದಾಗ ಅವರು ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. உங்க உள்ளத்துக்குள்ள அவர் இருப்பார். ನಿಮ್ಮ ಹೃದಯದಲ್ಲಿ ಅವರು ಇರ್ತಾರೆ. அவர் உங்களை நடத்துவார். ಅವರು ನಿಮ್ಮನ್ನು ನಡೆಸುತ್ತಾರೆ. உங்களை பரிசுத்தப்படுத்துவார். ಅವರು ನಿಮ್ಮನ್ನು ಪರಿಶುದ್ಧ ಮಾಡುತ್ತಾರೆ. உங்களை பாதுகாப்பார். ಅವರು ನಿಮ್ಮನ್ನು ಕಾಪಾಡುತ್ತಾರೆ. உங்களை கட்டி எழுப்புவார். ಅವರು ನಿಮ್ಮನ್ನು ಕಟ್ಟಿ ಎಬ್ಬಿಸುತ್ತಾರೆ. உங்களை பரலோகத்துக்கு கொண்டு சேர்ப்பார். ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. அந்த ஆண்டவரை நீங்கள் ஏற்றுக்கொள்ளுங்கள். ಅಂತ ದೇವರನ್ನ ನೀವೆಲ್ಲರೂ ಸ್ವೀಕಾರ. அவர் சொன்னார், நானே வழி, ಅವರು ಹೇಳಿದ್ರು ನಾನೇ ಮಾರ್ಗ, நானே சத்தியம், ನಾನೇ ಸತ್ಯ, நானே ஜீவனாயிருக்கிறேன். ನಾನೇ ಜೀವನಾಗಿದ್ದೇನೆ. என்னை அல்லாமல் ஒருவனும் பிதாவினிடத்தில் வரான். ನನ್ನನ್ನು ಬಿಟ್ಟು ಯಾರು ದೇವರ ಬಳಿ ಹೋಗಲು ಸಾಧ್ಯ. ஆதலால் இன்றைக்கு கிறிஸ்துமஸ் கொண்டாட்டத்திற்கு வந்திருக்கிற நாம், ಆದ್ರೆ ಇವತ್ತು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವ நீங்கள் இயேசுவை ஏற்றுக்கொள்ளும் போது ಯೇಸುವನ್ನು ಸ್ವೀಕಾರ ಮಾಡುವಾಗ அவர் உங்க உள்ளத்துக்குள் வருவார். ಅವರು ನಿಮ್ಮಲ್ಲಿ ಬರುತ್ತಾರೆ. உங்க வீட்டுக்குள்ள வருவார். ನಿಮ್ಮ ಮನೆಗೆ ಬರುತ್ತಾರೆ. சமாதானத்தை கொடுப்பார். ನಿಮಗೆ ಸಮಾಧಾನವನ್ನು ಕೊಡುತ್ತಾರೆ. சந்தோஷத்தை கொடுப்பார். ನಿಮಗೆ ಸಂತೋಷವನ್ನು ಕೊಡುತ್ತಾರೆ. தகப்பனே, இந்த மாலை வேளைக்காய் நன்றியோடு துதிக்கிறோம்.
ತಂದೆ ದೇವರೇ, ಈ ಸಂಜೆ ವೇಳೆಗಾಗಿ ಸ್ತೋತ್ರಿಸುತ್ತೇವೆ. நீர் எங்கள் மத்தியிலே அசைவாடி கொண்டிருக்கிறதற்காய் ஸ்தோத்திரம். ನೀವು ನಮ್ಮ ಮಧ್ಯದಲ್ಲಿ ವಾಸವಾಗಿರುವುದಕ್ಕಾಗಿ எங்களை தேடி இந்த உலகத்தில் வந்தீரே, ನಮ್ಮನ್ನು ಹುಡುಕಿ ಪ್ರಪಂಚಕ್ಕೆ ಬಂದಿದೆ. எங்களை ரட்சிக்கும்படியாய் வந்த இரட்சகரே, ನಮ್ಮನ್ನು ರಕ್ಷಿಸಲು ಬಂದ ನಮ್ಮ ರಕ್ಷಕರೇ, இம்மானுவேலரே, ಇಮ್ಮಾನುವೇಲರೇ, உம்மை நன்றியோடு துதிக்கிறோம், ನಿಮಗೆ ಸ್ತೋತ್ರ உம்மை ஸ்தோத்திரிக்கிறோம், உம்மை மகிமைப்படுத்துகிறோம். ಮಹಿಮೆ ಸಲ್ಲಿಸುತ್ತೇವೆ. வந்திருக்கிற ஒவ்வொருவருக்காய் நாங்கள் ஜெபம் பண்ணுகிறோம். ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೋಸ್ಕರ ஒவ்வொருவரையும் தொடுவீராக, ಪ್ರತಿಯೊಬ್ಬರನ್ನು ಸ್ಪರ್ಶಿಸಿ, ஒவ்வொருவரையும் தொடுவீராக, ಪ್ರತಿಯೊಬ್ಬರನ್ನು ಸ್ಪರ್ಶಿಸಿ, ஒவ்வொருவரையுடைய தேவைகளை சந்திப்பீராக, ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು அவருடைய வியாதிகளை குணமாக்குவீராக, ಅವರ ವ್ಯಾಧಿಗಳನ್ನು ಗುಣಪಡಿಸಿ, அவருடைய சாபங்களை ஆசீர்வாதமாய் மாற்றுவீராக. ಅವರ ಶಾಪಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸಿ, எங்களோடு நீர் இருந்ததற்காய் ஸ்தோத்திரம். ನಮ್ಮೊಳಗೆ ಇದ್ದದಕ್ಕಾಗಿ ಸ್ತೋತ್ರ. தொடர்ந்து எங்களை வழி நடத்துவீராக, ನಮ್ಮನ್ನು தொடர்ந்து எங்களை வழி நடத்துவீராக. ಸ್ಪರ್ಶಿಸಿ, எல்லா கனத்தையும் ಎಲ್ಲ ಮಹಿಮೆಯು, எல்லா மகிமையும் ಎಲ್ಲ ಮಹಿಮೆಯು இயேசு ராஜா ஒருவருக்கே செலுத்துகிறோம். ಯೇಸು ರಾಜನಿಗೆ ಮಾತ್ರ ಸಲ್ಲಲಿ. இயேசு கிறிஸ்துவின் நாமத்தில் ஜெபிக்கிறோம் நல்ல பிதாவே. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಆಮೆನ್. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. Thank you, Pastor.